ನಮಸ್ಕಾರ. ದಾನ ಧರ್ಮ ಮಾಡುವ ರಾಶಿ ನಕ್ಷತ್ರಗಳು ಪ್ರಾಣಿಗಳಿಗೆ, ಪಶು ಪಕ್ಷಿಗಳಿಗೆ, ಬಡವರಿಗೆ, ಅನಾಥರಿಗೆ, ವೃದ್ಧಾಶ್ರಮದಲ್ಲಿರೋರಿಗೆ, ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ ಹೆಚ್ಚಾಗಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ದಾನ ಧರ್ಮ ಮಾಡೇ ಮಾಡ್ತಾರೆ. ನೋಡ್ಕೊಳ್ಳಿ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಆಶ್ಲೇಷ, ಕರ್ಕಾಟಕ ರಾಶಿ ಪುನರ್ವಸು, ಸಿಂಹ ರಾಶಿ ಪುಬ್ಬ ಪೂರ್ವ ಪಾಲ್ಗುಣಿ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ತುಲಾ ರಾಶಿ ಸ್ವಾತಿ ನಕ್ಷತ್ರ, ವೃಶ್ಚಿಕ ರಾಶಿ ಜ್ಯೇಷ್ಠ, ವೃಶ್ಚಿಕ ರಾಶಿ ಅನುರಾಧ, ಧನುರ್ರಾಶಿ ಮೂಲಾ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಧನಿಷ್ಠ ನಕ್ಷತ್ರ, ಕುಂಭರಾಶಿ ಶತವಿಷ, ಕುಂಭರಾಶಿ ಪೂರ್ವಭದ್ರ, ಕುಂಭರಾಶಿ ಧನಿಷ್ಠ ನಕ್ಷತ್ರ. ಈ ಒಂದು ರಾಶಿಗಳು ಹೆಚ್ಚಾಗಿ ಈ ದಾನ ಧರ್ಮಗಳು ಮಾಡ್ತಾ ಹೋಗ್ತಾರೆ. ಬಡವರಿಗೆ, ಅನಾಥರಿಗೆ, ಭಿಕ್ಷುಕರಿಗೆ, ಪ್ರಾಣಿ ಪಶು ಪಕ್ಷಿಗಳಿಗೆ ಊಟ, ಆಹಾರ, ನೀರು ರೀತಿ ಕೊಡಿಸೋದು, ಆಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ, ಮಠಗಳಿಗೆ, ದೇವಸ್ಥಾನಗಳಿಗೆ. ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು 100ಕ್ಕೆ ಖಂಡಿತವಾಗ್ಲೂ 70% ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದವರು ಖಂಡಿತವಾಗ್ಲೂ ದಾನ ಧರ್ಮಗಳು ಮಾಡೇ ಮಾಡ್ತಾರೆ. ಅವರು ಹೆಚ್ಚಾಗಿ ನೋಡಿದ್ದೀನಿ ನಾನು ಖಂಡಿತವಾಗ್ಲೂ. ಯಾಕೆಂದರೆ ಕಲಿಯುಗದಲ್ಲಿ ಎಲ್ಲರೂ ಒಂದಿನ ಸಾಯಲೇಬೇಕು. ಅಟ್ಲೀಸ್ಟು ಈಗ ಮನುಷ್ಯರಿಗೆ ಮಾಡೋಕ್ಕಾಗಲಿಲ್ಲ, ನೀವು ಒಬ್ಬೊಬ್ಬರು ಎಷ್ಟೋ ಜನ ಹೇಳ್ತಿರ್ತಾರೆ, ಅಲ್ಲ ಗುರುಗಳೇ ಮನುಷ್ಯರಿಗೆ ಮಾಡಿದರೆ ನಮಗೆ ಅವರು ತಿರಸ್ಕಾರ ಮಾಡ್ತಾರೆ, ಆ ಟೈಮಲ್ಲಿ ಅಷ್ಟೇ, ಆಮೇಲೆ ಅವರು ನಮ್ಮನ್ನು ನೆನೆಸಲ್ಲ ಅಂತಾರೆ. ನೋಡ್ರಿ, ದಾನ ಮಾಡಿರೋದು ಎಡಗೈ ಗೊತ್ತಿರೋದು ಬಲಗೈ ಗೊತ್ತಾಗಬಾರ್ದು, ಬಲಗೈ ಗೊತ್ತಿರೋದು ಕೊಟ್ಟಿರೋದು ಎಡಗೈ ಗೊತ್ತಾಗಬಾರ್ದು, ಎಡಗೈ ಕೊಟ್ಟಿರೋದು ಬಲಗೈಗೆ, ಬಲಗೈ ಕೊಟ್ಟಿರೋದು ಎಡಗೈಗೆ ಗೊತ್ತಾಗಬಾರ್ದು. ದಾನ ಧರ್ಮ ಅಂದರೆ ಮನಸ್ಪೂರ್ವಕವಾಗಿ ಮಾಡಬೇಕು. ಅವ್ರು ಏನನ್ನ ಮಾಡ್ಕೊಳ್ಳಿ, ನಮ್ಮ ಧರ್ಮ ಮಾಡೋದು ಮಾಡಲೇಬೇಕು. ಅಟ್ಲೀಸ್ಟು ಪ್ರಾಣಿ ಪಶು ಪಕ್ಷಿಗಳಿಗನ್ನ ಮಾಡಿರಿ. ಅರ್ಥ ಆಯ್ತಾ? ಎಷ್ಟೋ ಜನ ಅಂತಿರ್ತಾರೆ, ಅಲ್ಲ ಗುರುಗಳೇ ನಾವು ದಾನ ಧರ್ಮ ಪೂಜೆ ಪುನಸ್ಕಾರ ಇಷ್ಟೆಲ್ಲ ಮಾಡ್ತೀವಿ, ನಮಗೆ ಯಾಕೆ ಕೆಟ್ಟದಾಗ್ತಿದೆ, ನಮಗೆ ಯಾಕೆ ಒಳ್ಳೇದಾಗಿಲ್ಲ, ನಾವು ಸೈಟ್ ತಗೊಂಡಿಲ್ಲ, ಮನೆ ತಗೊಂಡಿಲ್ಲ, ಏಳಿಗೆ ಅಭಿವೃದ್ಧಿ ಕಾಣ್ತಿಲ್ಲ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಉದ್ಯೋಗ ಸಿಗ್ತಿಲ್ಲ, ವ್ಯಾಪಾರ ಸಮಸ್ಯೆ, ಈ ರೀತಿ ಸಮಸ್ಯೆಗಳು, ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಿದೆ. ಯಾಕೆ ಅಂತಂದರೆ ನೋಡ್ರಿ, ಜ್ಯೋತಿಷ್ಯಕ್ಕೂ ಮೀರಿದ್ದು ಒಂದು ಕರ್ಮ ಅನ್ನೋದೊಂದಿರುತ್ತೆ. ನಾವು ಮಾಡುವ ಒಳ್ಳೆಯ ಕರ್ಮ, ನಾವು ಮಾಡಿರುವ ಕೆಟ್ಟ ಕರ್ಮಕ್ಕೆ ಖಂಡಿತವಾಗ್ಲೂ ಫಲ ಕೊಟ್ಟೇ ಕೊಡ್ತಾನೆ ಭಗವಂತ. ಮತ್ತು ವಿಧಿ ಆಟ, ವಿಧಿ ಮುಂದೆ ಎಷ್ಟೋ ಜನ ದಾನ ಧರ್ಮ ಮಾಡ್ಕೊಂಡಿರೋರ್ಗೆ ಅವ್ರಿಗೆ ಕಷ್ಟಗಳು ಜಾಸ್ತಿ, ಅವರೇ ಬೇಗ ಸಾಯ್ತಾರೆ. ಅಂದರೆ ಹೇಳ್ತಿದ್ದೀನಲ್ಲ, ವಿಧಿ ಆಟ, ವಿಧಿ ಮುಂದೆ, ಕರ್ಮದ ಮುಂದೆ ಯಾವ ಜ್ಯೋತಿಷ್ಯ ನಡೆಯಲ್ಲ, ಜ್ಯೋತಿಷ್ಯಗಳು ನಡೆಯಲ್ಲ. ಇದಂತೂ ಸತ್ಯ ಹೇಳ್ತಿದ್ದೀನಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ, ಗೈಡೆನ್ಸ್ ಮಾಡೋರು. ನಾವೇನು ದೇವರಲ್ಲ, ಪವಾಡ ಪುರುಷರುಗಳಲ್ಲ, ನಿಮ್ಮನ್ನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ. ಜಸ್ಟ್ ಮಾರ್ಗದರ್ಶನ ಅಂತ ತೆಗೆದುಕೊಳ್ಬೇಕು. ಇದು ಎಲ್ಲದಕ್ಕಿಂತ ಮೀರಿದ್ದು ಪಂಚಭೂತಗಳು, ಅಗ್ನಿ ವಾಯು ಆಕಾಶ ಭೂಮಿ ಜಲ, ಪಂಚಭೂತಗಳನ್ನ ಸರಿಯಾಗಿ ಇಟ್ಕೊಂಡಲ್ಲಿ ಮನುಷ್ಯ ಸರಿಯಾಗಿ ಏಳಿಗೆ ಅಭಿವೃದ್ಧಿ ಬೆಳೀತಾ ಹೋಗ್ತಾನೆ. ಇಲ್ಲಂದರೆ ಪಂಚಭೂತಗಳಿಗೆ ಹಾನಿ ಮಾಡಿದರೆ ಆ ಕರ್ಮ ನಮ್ಮನ್ನು ಬಿಡಲ್ಲ. ಕಟ್ಟಿಟ್ಟ ಬುತ್ತಿ ಶಿಕ್ಷೆ ಅನುಭವಿಸಲೇಬೇಕು. ನಮಸ್ಕಾರ.